ರವಿಕುಲ ತಿಲಕ, ಸತ್ಯ ಸಾಮ್ರಾಟ, ಧರ್ಮರಕ್ಷಕ, ದಯಾಮೂರ್ತಿ ಶ್ರೀ ಶ್ರೀ ಹರಿಶ್ಚಂದ್ರ ಚಕ್ರವರ್ತಿಗಳಿಗೆ ಜೈಪರಾಗ್, ಬಹುಪರಾಗ್, ಬಹುಪರಾಗ್. ಅದೇನ್ ಬೇಡಿ. ಪರಮೇಶ್ವರನ ದಯವು ಎನಗಿರಲು ಆ ಪರಮೇಶ್ವರನ ದಯವು ಎನಗಿರಲು ಚಿಂತೆ ಇನ್ನೇತಕ್ಕಾಗೋದು ಗುರುದೇವ. ಗುರು ವಸಿಷ್ಠರ ಕೃಪೆಯೋ ಆ ಆ ಆ ಗುರು ಮುನಿ ವಸಿಷ್ಠರ ಕೃಪೆಯೋ ಗುರು ಮುನಿ ವಸಿಷ್ಠರ ಕೃಪೆಯೋ ಚಿಂತೆ ಇನ್ನೇತ ಸರ್ವದಾ ಎನಗಿರಲು ಅಳುಕೊಂಟೆ ಅಯೋಧ್ಯಾಧಿಪತಿಗೆ ಚದುರ ಸತ್ಯ ಕೀರ್ತಿ ಇರಲು ಸತ್ಯ ಕೀರ್ತಿ ಚದುರ ಸತ್ಯ ಕೀರ್ತಿ ಇರಲು ರಾಜಾಡಚುಡಿಯುಂಟೆ ಈ ಅಯೋಧ್ಯಾಧಿಪತಿಗೆ ನನ್ನ ಅರ್ಧಾಂಗಿ ಚಂದ್ರಮತಿ ಅಗ್ನಿ ಸಾಕ್ಷಿಯಂ ಕರ ಬಿಡಿದ ಅಗ್ನಿ ಸಾಕ್ಷಿಯಂ ಕರ ಬಿಡಿದ ಅರ್ಧಾಂಗಿ ಚಂದ್ರಮತಿ ಇರಲು ಈ ಹರಿಶ್ಚಂದ್ರಗೆ ಜಯವಲ್ಲವೇ ನಾ ರಾಜ್ಯವನ್ನು ಪರಿಪಾಲಿಸುವೆನು ಪರಮಾತ್ಮನ ದಯ ಎನಗಿರಲು ರಾಜ್ಯವನ್ನು ಪರಿಪಾಲಿಸುವೆನು ಪರಮಾತ್ಮ ದಯ ಎನಗಿರಲು ಸತ್ಯ ಧರ್ಮಗಳ ನ್ಯಾಯ ಪಾಲನೆಯೋ ಸತ್ಯ ಧರ್ಮಗಳ ನ್ಯಾಯ ಪಾಲನೆಯೋ
ರಾಜ್ಯವನ್ನು ಪರಿಪಾಲಿಸುವೆನು ಪರಮಾತ್ಮನ ದಯ ಎನಗಿರಲು ಪರಮಾತ್ಮನ ದಯ ಎನಗಿರಲು ಪರಮಾತ್ಮನ ದಯ ಎನಗಿರಲು ದಿಕ್ಕೋಕ್ಷ ವಂಶಾಚಾರರಿ ಸಚಿವ ಸೇನಾಧಿ ಸಭಾ ನಾಯಕರಿ ನಮ್ಮ ರಾಜ್ಯ ಆಡಳಿತದಲ್ಲಿ ಪ್ರಜಾಕೋಟಿಯು ಧರ್ಮ ನಿರತರಾಗಿಯೂ ಪರಧರ್ಮ ಶ್ರೇಷ್ಠತೆಗಳಿಂದ ಸತ್ಕರ್ಮ ಸದಾಚಾರಗಳನ್ನು ಪರಿಹರಿಸುತ್ತಾ ದೈವಭಕ್ತಿಯಲ್ಲಿ ನಡೆಯುತ್ತಿರುವರೇ ಅಲ್ಲದೆ ವರ್ಣಾಶ್ರಮದ ವಿಧಿಗಳು ವೇದೋಪನಿಷತ್ತುಗಳು ನಮ್ಮ ಆಜ್ಞೆಯಂತೆ ನಡೆಯುತ್ತಿರುವರೇ ದಯಮಾಡಿ ತಿಳಿಸಿ. ತಮ್ಮ ಚಿತ್ತ ಮಹಾಪ್ರಭು, ತಮ್ಮ ಚಿತ್ತ. ವರಪ್ರಭು ಮಹಾರಾಜರೇ ಕೇಳಿರೆ ಬೇಳುವೆ ಸಿರಿ ನುಡಿಯ ಆಲಿಸಿ ವರಪ್ರಭು ಮಹಾರಾಜರೇ ದಾನ ಧರ್ಮಗಳು ಪ್ರಜೆಗಳು ಮಾಡುತ್ತ ದಾನ ಧರ್ಮಗಳು ಪ್ರಜೆಗಳು ಮಾಡುತ್ತ ಅಮಿತಾನಂದದಿ ಬಾಳುತ್ತಲಿಯರು ಅಮಿತಾನಂದದಿ ಬಾಳುತ್ತಲಿಯರು ಪರಪ್ರಭು ಮಹಾರಾಜರೇ ಕೇಳಿರೆ ಬೇಳುವೆ ಸಿರಿ ನುಡಿಯ ಆಲಿಸಿ ಪರಪ್ರಭು ಮಹಾರಾಜರೇ ಯಾಗ ಯಜ್ಞವನ್ನು ಋಷಿಗಳು ಮಾಡುತ್ತ ಸಕಲ ಧರ್ಮವನ್ನು ಆಧರಿಸಿಯರು ಯಾಗ ಯಜ್ಞವನ್ನು ಋಷಿಗಳು ಮಾಡುತ್ತ ಸಕಲ ಧರ್ಮವನ್ನು ಆಧರಿಸಿಯರು ದೇವಾದಿ ದೇವನ ಪೂಜೆಯ ಮಾಡುತ್ತ ದೇವಾದಿ ದೇವನ ಪೂಜೆಯ ಮಾಡುತ್ತ ಅಮಿತಾನಂದದಿ ಬಾಳುತ್ತಲಿಯರು ಅಮಿತಾನಂದದಿ ಬಾಳುತ್ತಲಿಯರು ಪರಪ್ರಭು ಮಹಾರಾಜರೇ ಕೇಳಿರೆ ಬೇಳುವೆ ಸಿರಿ ನುಡಿಯ ಆಲಿಸಿ ಪರಪ್ರಭು ಮಹಾರಾಜರೇ ಮಹಾಪ್ರಭು, ರಾಜ್ಯದಲ್ಲಿ ಸರ್ವಧರ್ಮವು ಧರ್ಮನಿಷ್ಠೆಯಿಂದ ಪ್ರಕಾಶಿಸುತ್ತಾ ಬಡವ ಬಲ್ಲಿದರೆಂಬ ಭೇದವಿಲ್ಲದೆ ಸದಾ ಕಾಲವು ಶಿವನನ್ನು ಶ್ರೀಹರಿಯನ್ನು ಭಜಿಸುತ್ತಾ ಧರ್ಮನಿಷ್ಠೆಯಿಂದ ತ್ಯಾಗಶೀಲರಾಗಿಯೂ ಸತ್ಯವಂತರಾಗಿಯೂ ತಮ್ಮ ತಮ್ಮ ಕುಲಾಚಾರದ ನಿಯಮಗಳನ್ನು ಪಾಲಿಸುತ್ತಾ ಕ್ಷೇಮದಿಂದಿದ್ದಾರೆ ಮಹಾಪ್ರಭು. ಅಲ್ಲದೆ ದೈವಾಂಶ ಸಂಭೂತರಾದ ತಮ್ಮ ವಿಷಯದಲ್ಲಂತೂ ನನ್ನ ವಿಷಯದಲ್ಲಿ ಪ್ರತ್ಯಕ್ಷ ದೈವವೆಂದು ಭಾವಿಸಿದ್ದಾರೆ ಮಹಾಪ್ರಭು. ಬಹಳ ಸಂತೋಷ, ಬಹಳ ಸಂತೋಷ, ಬಹಳ ಸಂತೋಷ. ರಾಜನೀತಿ ವಿಶಾರದರಾಗಿ ಪ್ರಜಾಹಿತಕ್ಕಾಗಿ ಪ್ರಯತ್ನಿಸುತ್ತಿರುವ ನಿಮ್ಮ ಸೇವೆಯಿಂದ ನಾವು ತೃಪ್ತರಾಗಿದ್ದೇವೆ. ಆಚಾರ್ಯರೇ, ಯಾಗ ಶಾಲೆಯಲ್ಲಿ ಬಹು ದೀಕ್ಷಾ ಮಂದಿ ಬದ್ಧರಾಗಿರುವ ಮಹಾಮುಂದಿ ಮುನಿಗಳು ತಮ್ಮ ತಮ್ಮ ಅಭಿಮತವನ್ನು ತಿಳಿಸಲು ಕಾತರರಾಗಿರುವರು. ಅದಕ್ಕೆ ತಮ್ಮ ಅಭಿಪ್ರಾಯವೇನು ಗುರುದೇವ? ಹರಿಶ್ಚಂದ್ರ, ಪಿತೃಋಣ ಮುಕ್ತಿಗಾಗಿ ರಾಜಸೀಯ ಯಾಗವನ್ನು ಋಷಿಮೂಲಕ್ಕೆ, ಬಹು ಸುವರ್ಣ ಯಾಗವನ್ನು ವೇದಗಳು ನಿರ್ಣಯಿಸಿವೆ. ಕೋಟಿ ಯಜ್ಞ ಫಲಕ್ಕಿಂತಲೂ ಅಧಿಕ ಪುಣ್ಯಫಲ ದೊರೆಯುವುದೆಂದು ಇದರ ಪ್ರತೀಕ. ಆದ್ದರಿಂದ ಯತಿಮುನಿಗಳಿಂದ ಯಾವುದೇ ದೋಷವು ನಿನ್ನನ್ನು ನಿರ್ಬಂಧಿಸಲಾರದೆಂದು ನನ್ನ ಸಂದೇಶ.
ಸಂತೋಷ, ಬಹಳ ಸಂತೋಷ. ಬರಬೇಡಿ ಯಾರುವೆ, ಅಲ್ಲೇ ಇರಿ ದಯವಿಟ್ಟು. ಯಾರುವೆ ಸೀನ್ಸ್ ಒಳಗಡೆ ಬಂದು ನನಗೇನು ಹಾಕ್ಬೇಡಿ. ಬರ್ತಾರೆ ಪೂಜ್ಯರೇ, ಈ ಪಾಪಿಗಳ ಪ್ರತಿಕಾರವು ಪ್ರತಿ ಜನ್ಮದಲ್ಲಿಯೂ ಮಾನವರನ್ನು ಕಾಡಿಸುವುದು ಎಂಬುದಕ್ಕೆ ತಮ್ಮ ಮನೋಭಿಪ್ರಾಯವೇನು ಪೂಜ್ಯರೇ? ಅದನ್ನ ತಿಳಿಯಬೇಕೆಂದು ನಂಬಬೇಕೇ ಪೂಜ್ಯರೇ? ಹೌದೌದು ಪೂಜಾರಿ. ಸತ್ಯಕೀರ್ತಿ, ಪಾಪಾತ್ಮನು ತಾನು ಮಾಡಿದ ಪಾಪವು ಪೂರೈಸಿದೊಡನೆ ಧರ್ಮಾತ್ಮನಾಗಿ ಶೋಭಿಸುತ್ತಾನೆ. ಆದ್ದರಿಂದ ಹೌದೌದು ಪೂಜಾರಿ. ಸತ್ಯವೊಂದೇ ಸ್ವರ್ಗ. ಸತ್ಯಾತ್ಮನಿಗೆ ಪುನರ್ಜನ್ಮವಿಲ್ಲ, ಪಾಪಿಗಳ ನರಕವಿಲ್ಲ. ಆದರೆ ಪ್ರಾರಬ್ಧ ಮಾತ್ರ ತಪ್ಪುದಲ್ಲ ಪೂಜಾರಿ. ಪ್ರಾರಬ್ಧದ ಮುಕ್ತಿಗೆ ಪರಿಹಾರವಿಲ್ಲವೇ? ರಾಜ, ಉಗ್ರವಾದ ದುಷ್ಕರ್ಮಿಗಳು ಮಾನವರನ್ನು ದುಃಖಾಪ್ತಿಯಿಂದ ದಹಿಸಿದ ಪ್ರತಿಬಿಂಬವಾಗಿರುವುದು. ಇದೇ ಜನ್ಮರಹಸ್ಯ. ಚಾರರೇ, ವರ್ತಮಾನವೇನು? ಏನು ನಾರದ ಮಹಾತ್ಮರು ಬರ್ತಿರುವರೆ? ಬಹಳ ಸಂತೋಷ, ಬಹಳ ಸಂತೋಷ. ಮಹಾದೇವ ಮಹಾದೇವ. ನಟವರ ಗಂಗಾಧರ ಉಮಾಶಂಕರ ನೀಲ ವಿನೋದ ವಿಹಾರ. ನಟವರ ಗಂಗಾಧರ ಜನನ ಮರಣೆಂದು ಚದುರಂಗ ಸಾಗಿ ಜನರೇ ಕಾಯಾಗಿ. ಜನನ ಮರಣೆಂದು ಚದುರಂಗ ಸಾಗಿ ಜನರೇ ಕಾಯಾಗಿ. ಕಲಿಯಾಗಿ ಚದುರಂಗ ಸಾಗಿ. ಮಹಾದೇವ ಮಹಾದೇವ. ಕಲಿಯಾಗಿ ಚದುರಂಗ ಸಾಗಿ ಪ್ರಭುವೇ ಪ್ರಭುವೇ. ನೀನೆ ಕಲಿಯಾಗಿ ಚದುರಂಗ ಸಾಗಿ ಪ್ರಭುವೇ ಮುಂದಿರುವೆ. ನಟವರ ಗಂಗಾಧರ ಉಮಾಶಂಕರ ನೀಲ ವಿನೋದ ವಿಹಾರ. ನಟವರ ಗಂಗಾಧರ. ಮಹಾದೇವ ಮಹಾದೇವ. ವಸಿಷ್ಠರಿಗೆ ನಮೋ ನಮಃ. ಬ್ರಹ್ಮಪುತ್ರನಿಗೆ ಪ್ರತಿವಂದನೆಗಳು. ಕುಳಿತುಕೊಳ್ಳಿ. ಆಗಲೇ ಪರಮಾತ್ಮ. ಪೂಜಾರಿಗೆ ನಮಸ್ಕರಿಸುವೆನು. ವಸಿಷ್ಠರೇ, ಯಾರಿಗೂ ಆಮಂತ್ರಣವಿಲ್ಲದೆ ಬಹು ಸುವರ್ಣ ಯಾಗವು ನಡೆಯುತ್ತಿರುವುದನ್ನು ತಿಳಿದು ಬಹಳ ಸಂತೋಷಪಟ್ಟು ಅತಿಥಿಯಾಗಿ ಬಂದಿರುವೆನು. ನಾರದರೆ, ಕಾರ್ಯರೂಪಕ್ಕೆ ಮೊದಲು ವಿಘ್ನೇಶ್ವರನನ್ನು ಪ್ರಾರ್ಥಿಸಿದಂತೆ ಪ್ರಾರಬ್ಧವು ಪ್ರತಿಭಟಿಸುವುದಕ್ಕೂ ಪೂರ್ವವೇ ಪ್ರಾರಂಭಿಸುವ ಬಹು ಸುವರ್ಣಯಾಗವಿದು. ಹರಿಶ್ಚಂದ್ರ ಸಕಲ ಶಾಸ್ತ್ರ ಪಾರಂಗತನಾಗಿಯೂ ಧರ್ಮಾರ್ಥ ಕಾಮಗಳ ಪರಿಪೂರ್ಣತೆಯನ್ನು ಅರಿತು ರಾಜನೀತಿಯನ್ನು ಅನುಸರಿಸುತ್ತಾ ದಾನಶೀಲನೆಂದು ಖ್ಯಾತಿ ಗಳಿಸಿರುವ ನಿನಗೆ ಹೇಳುವುದೇನಿದೆ? ಸತ್ಯಕ್ಕೆ ಕಂಕಣವನ್ನು ಧರಿಸಿ ಅಪಾರ ಧನಗಣಗಳನ್ನು ಇಂದಿಗೂ ದಾನ ಮಾಡುತ್ತಾ ಬಂದಿರುವೆ. ದಾನದ ಕೈ ಬರೆದಾಗದಂಬಂತೆ ಯಾರಿಂದ ಪ್ರಾಪ್ತವಾಯಿತು ಅವರಿಗೆ ಅರ್ಪಿಸುವ ಆ ನಿನ್ನ ಜ್ಞಾನಶಕ್ತಿಗೆ ಈ ಜೀವ ಸದಾ ಋಣಿಯಾಗಿರುವುದು. ಪೂಜ್ಯರೇ, ಪಾಮರನ್ನು ಅರಿಯದ ಪಾಮರನನ್ನು ಅಭಿನಂದಿಸಿ ಮಾತನಾಡ್ತಿರುವರಲ್ಲ, ಅಂತಹ ಜಗದ್ವಿಖ್ಯಾತನೆಂದು ವರ್ಣಿಸುತ್ತಿರುವರಲ್ಲ, ಅಂತಹ ಸದ್ಗುಣ, ಸದಾಚಾರ, ಸಾತ್ವಿಕತೆ ನನ್ನಲ್ಲಿ ಏನಿದೆ? ಇದೆ. ನಿಮ್ಮಂತಹ ಮಹಾಮುನಿಗಳ ಆಶೀರ್ವಾದವಲ್ಲವೇ? ಹರಿಶ್ಚಂದ್ರ, ನಿನ್ನ ಸತ್ಯ ಕೀರ್ತಿಯು ಶಾಶ್ವತವಾದದ್ದು. ಅದು ಪ್ರಪಂಚದಾದ್ಯಂತ ಆವರಿಸುವ ಆ ಸಮಯವೂ ಸನ್ನಿಹಿತವಾಗುತ್ತಿರುವುದು. ಅದೇ ನನ್ನ ಹೃದಯದ ಹಿರಿಯಾಸೆ ಪೂಜ್ಯರೇ.
ಮಾರ್ಸಗಳಿರುವರ ಕೃಪಾ ಕಟಾಕ್ಷವು ನನ್ನ ಮೇಲಿದ್ದರೆ ಅದೇ ನನ್ನ ಸಕಲ ಸೌಭಾಗ್ಯ. ಹರಿಶ್ಚಂದ್ರ, ಸಕಲ ದೇವತೆಗಳ ಆಶೀರ್ವಾದ ನಿನ್ನೆ ಮೇಲಿರುವುದು. ಅಲ್ಲದೆ ಗುರು ವಸಿಷ್ಠರ ಮಾರ್ಗದರ್ಶನದಂತೆ ನಡೆ. ಸತ್ಯವನ್ನು ಪ್ರಪಂಚಕ್ಕೆ ಸಾರುವ ಸತ್ಯಪುರುಷ ನೀನಾಗು. ಕಾಲತೀತವಾಯಿತು, ನಾನಿನ್ನು ಹೋಗಿ ಬರುವೆನು. ಮಹಾಭಾಗ್ಯ. ಮಹಾದೇವ. ತೋರಿನೆನು ಮೆನುತ ಜೀವಾಳಿ ನಂದ ಭ್ರಮೆಯ ತುಂಬಿರುವೆ. ತೋರಿನೆನು ಮೆನುತ ಜೀವಾಳಿ ನಂದ ಭ್ರಮೆಯ ತುಂಬಿರುವೆ. ದಾರಿ ಕಬಲಾಗಿ ಮನೆ ಮಾಡುವಾಗ ದಾರಿ ಕಬಲಾಗಿ ಮನೆ ಮಾಡುವಾಗ ಪ್ರಭುವೇ ಮುಂದಿರುವೆ. ಕಟವರ ಗಂಗಾಧರ ಮಾತೆಂಕರ ವಿಜೇನ ವಿನೋದ ವಿಹಾರ. ಜ್ಞಾನವನ ಮಾಲ ಕರುಣಾಳವಾದ ತಿಳಿಯೇ ನೀಲ. ಜ್ಞಾನವನ ಮಾಲ ಕರುಣಾಳವಾದ ತಿಳಿಯೇ ನೀಲ. ದೇವಗಣ ತುಂಗ ಮಹಿಮಾಂತರಂಗ ದೇವಗಣ ತುಂಗ ಮಹಿಮಾಂತರಂಗ ಬಲರೇ ಜಗವಾಲ. ನಟವರ ಗಂಗಾಧರ ಮಾತೆಂಕರ ವಿಜೇನ ವಿನೋದ ವಿಹಾರ. ಮಹಾದೇವ ಮಹಾದೇವ. ಹರಿಶ್ಚಂದ್ರ, ನನಗೆ ಪೂಜಾ ವೇಳೆ ಆಯಿತು, ನಾನಿನ್ನು ಬರುವೆನು. ಆಗಲೇ ಗುರುದೇವ. ಶುಭಮಸ್ತು. ಮಹಾಪ್ರಭು, ದಾನ. ಯಾಗಶಾಲೆಯಿಂದ ದಾನ ತೆಗೆದುಕೊಳ್ಳಲು ಎಲ್ಲರೂ ಬರುತ್ತಿರುವರು. ಬರಲಿ, ಬಹಳ ಸಂತೋಷ, ಬಹಳ ಸಂತೋಷ. ದಾನವನ್ನು ಸಿದ್ಧಪಡಿಸಿ ಸತ್ಯಕೀರ್ತಿಗಳೇ. ಆಗಬಹುದು ಪ್ರಭು. ಅದು ದಾನ ಮಹಾಮುನಿಗಳು ಇರುವರ ಮಹಾಮುನಿಗಳಿಗೆ ನಮಸ್ಕರಿಸುವೆನು. ಬ್ರಹ್ಮ ಋಷಿಗಳ ಜಗತ್ ಕಲ್ಯಾಣ ಮೂರ್ತಿಗಳಾದ ನಮ್ಮ ಪಾದ ಸೇವೆಗಳಿಂದ ನನ್ನ ಸ್ವಭಾವವನ್ನು ಪಾವನವಾದುದಲ್ಲದೆ ನನ್ನ ಸಕಲ ಪಾಪವೆಲ್ಲವೂ ಪರಿಹಾರವಾದವು. ಪ್ರಾರ್ಥಿಸಿದರೂ ಲಭಿಸದ ನಿಮ್ಮ ದರ್ಶನ ಭಾಗ್ಯದಿಂದ ನನ್ನ ಸ್ವಭಾವವನ್ನು ಪಾವನವಾಯಿತು. ಪೂಜ್ಯರೇ, ಸುಖಾಸೀನರಾಗಿ. ಪೂಜೆ ತಟ್ಟೆ ಕೊಡ್ರೆ ಹೂವು ನಾನು ಹಿಡ್ಕೊತೀನಿ, ಹಾಕೋಣ. ಗುರು ಬ್ರಹ್ಮ ಗುರು ವಿಷ್ಣು
ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ಗುರು ಸಾಕ್ಷಾತ್ ಪರಬ್ರಹ್ಮ ಗುರು ಸಾಕ್ಷಾತ್ ಪರಬ್ರಹ್ಮ ಸದ್ಮೈ ಶ್ರೀ ಗುರುವೇ ನಮಃ ಸದ್ಮೈ ಶ್ರೀ ಗುರುವೇ ನಮಃ ಆಯುಷ್ಮಾನ್ ಭವ. ಹರಿಶ್ಚಂದ್ರ ನಿರಂತರ ಧರ್ಮ ಪಾರಾಯಣನಾಗಿ ಶುಭ ಚರಿತ್ರನಾಗಿ ಸೂರ್ಯವಂಶಕ್ಕೆ ಅಪಾರವಾದಂತ ಕೀರ್ತಿಯನ್ನು ಸಂಪಾದಿಸಿರುವೆ. ಹರಿಶ್ಚಂದ್ರ, ನಿಮ್ಮನ್ನು ನೋಡಿದರೆ ನನಗೆ ಹೆಮ್ಮೆ ಅನಿಸುತ್ತಿದೆ. ಗುರುದೇವ, ಇದೆಲ್ಲ ನಿಮ್ಮ ಆಶೀರ್ವಾದ. ಹರಿಶ್ಚಂದ್ರ, ನಾವೀಗ ಕಾರ್ಯಾರ್ಥಿಯಾಗಿ ಬಂದಿದ್ದೇವೆ. ಕೇಳಿ ಗುರುದೇವ, ಅಪ್ಪಡೇ ಮಾಡಿ ಗುರುದೇವ, ವಹಿಸಿ ನಡೆಸಿಕೊಡಬೇಕು. ಹರಿಶ್ಚಂದ್ರ, ಪರಮೇಶ್ವರನ ಪ್ರೀತಿಗಾಗಿ ಒಂದು ಮಹಾ ಯಾಗವನ್ನೇ ಕೈಗೊಂಡಿದ್ದೇವೆ. ಅದಕ್ಕೆ ಬೇಕಾಗಿರುವಷ್ಟು ಧನವನ್ನು ನಿನ್ನಿಂದ ಪರಿಗ್ರಹಿಸಬೇಕೆಂದು ನಾವು ಸಂಕಲ್ಪಿಸಿದ್ದೇವೆ. ಹರಿಶ್ಚಂದ್ರ ಮಹಾಪ್ರಭು, ನಮಗಳು ಕಣ್ಸನ್ನೆ ಮಾಡೋ ಸಾಕು, ಕೇಳಿದಷ್ಟು ಆ ಕುಬೇರನೆ ಓಡ್ ಬಂದು ಬೇಕಾದಷ್ಟು ಆ ಧನರಾಶಿನ ಸುರಿಸಿ ಹೋಗ್ತಾನೆ. ಆದ್ರೆ ನಮ್ಮ ಗುರುಗಳಿರುವ ನಿಮ್ಮ ಮೇಲಿನ ಆಗ್ರಹದಿಂದ ಅನುಗ್ರಹದಿಂದ ತಮ್ಮನ್ನೇ ಕೇಳ್ತಿದ್ದಾರೆ. ಕೇಳಿ ಪೂಜರೆ, ಎಷ್ಟು ಧನ ಬೇಕು? ಹರಿಶ್ಚಂದ್ರ, ಮಹೋನ್ನತವಾದ ಮಾತಂಗದ ಮೇಲೆ ಮಹಾ ದೀರ್ಘಕಾಯನು ಮಹಾಬಲಶಾಲಿಯಾದ ಒಬ್ಬ ಮನುಷ್ಯನು ಏರಿ ನಿಂತು ಆಕಾಶಕ್ಕೆ ಒಂದು ಕವಡೆಯನ್ನು ಬಲವಂತವಾಗಿ ರಿಮ್ಮಿದರೆ ಅದು ಎಷ್ಟು ಎತ್ತರ ಹೋಗುತ್ತದೆಯೋ ಅಷ್ಟು ಎತ್ತರ ರಾಶಿ ಹಾಕಿದ ಸುವರ್ಣ ಬೇಕು. ಕೇಳಿದ ತಕ್ಷಣ ಕೇಳಿದಷ್ಟು ಧನ ನಿಮ್ಮದಾಯಿತು. ಗುರುಗಳೇ, ಇಷ್ಟೊಂದು ಧನರಾಶಿನ ಹೇಗೆ ಹೊತ್ಕೊಂಡು ಹೋಗೋದಂತ ಯೋಚನೆ ಮಾಡ್ತಾ ಇದ್ದೀರಾ? ಸತ್ಯಕೀರ್ತಿ, ಗುರು ವರಿಷ್ಠರು ಕೇಳಿದಷ್ಟು ಧನ ಸರ್ವಸ್ವವನ್ನ ಸಿದ್ಧಪಡಿಸಿ ಅದನ್ನ ಆನೆಗಳ ಮೇಲೆ ಏರಿ ಅವರ ಆಶ್ರಮಕ್ಕೆ ಕಳಿಸಿಕೊಡಿ. ಆಗಬಹುದು ಮಹಾಪ್ರಭು. ಹರಿಶ್ಚಂದ್ರ, ನಿನ್ನ ಸತ್ಯಸಂಧತೆಗೆ ಮೆಚ್ಚಿದೆ. ಆದರೆ ಈ ಧನವನ್ನು ಈಗಲೇ ಕಳಿಸಿಕೊಡಬೇಕಾದ ಅವಶ್ಯಕತೆ ಇಲ್ಲ. ಆಗಬೇಕಾದ ಕೆಲಸಗಳು ಇನ್ನೂ ಅನೇಕವಿದೆ. ಏಕಾವಸಾರ ಬಂದಾಗ ನಾವೇ ಹೇಳಿ ಕಳಿಸುತ್ತೇವೆ. ಆಗಬೇಕಾದರೆ ನೀನು ಧನವನ್ನು ಕಳಿಸಿಕೊಡಬಹುದು. ಅಲ್ಲಿಯವರೆಗೂ ನಮ್ಮ ಧನವು ನಿನ್ನ ಬಳಿಯೆಲ್ಲ ಭದ್ರವಾಗಿರಲಿ. ಪೂಜ್ಯರೇ, ಕಾಲವು ಯಾವಾಗಲೂ ಒಂದೇ ಆಗಿರುವುದಿಲ್ಲ ಅಲ್ಲವೇ? ಆದ್ದರಿಂದ ತಮ್ಮ ಧನವನ್ನು ತಮ್ಮ ಜೊತೆಯಲ್ಲಿಯೇ ತೆಗೆದುಕೊಂಡು ಹೋಗುವುದು ಒಳ್ಳೆಯದೆಂದು ನನ್ನ ಮನವಿ. ನಮ್ಮ ಧನವನ್ನು ನಿಮ್ಮ ಬಳಿಯಲ್ಲಿ ಇಟ್ಟುಕೊಂಡಿರಲು ಸಾಧ್ಯವಿಲ್ಲ ಎಂದು ತಿಳಿಸಿ ನಮ್ಮ ಆಜ್ಞೆಯನ್ನು ನಿರಾಕರಿಸುತ್ತಿರುವಿರಾ? ಕ್ಷಮಿಸಿ ಗುರುದೇವ, ನಿಮ್ಮ ಇಷ್ಟ ಪ್ರಕಾರವಾಗಿಯೇ ಆಗಲಿ. ಒಳ್ಳೆಯದು, ನಾವಿನ್ನು ಬರುತ್ತೇವೆ. ಆಡಿ ಕುಣಿದನು ಪರಮ ಶಿವಾ, ನಲಿದಾಡಿ ಕುಣಿದನು ನಾಟ್ಯ ಶಿವಾ. ಮಹಾದೇವ ಆಡಿ ಕುಣಿದನು ಪರಮ ಶಿವಾ, ನಲಿದಾಡಿ ಕುಣಿದನು ನಾಟ್ಯ ಶಿವಾ. ಹೊಸತಾಳ ಮೇಳಗಳು ಸೃಷ್ಟಿಗೊಂಡವು, ನಾಟ್ಯ ಶಾಸ್ತ್ರಗಳು ಪುಷ್ಟಿಗೊಂಡವು.
ತಾಳ ಮೇಳಗಳು ಸೃಷ್ಟಿಗೊಂಡವು, ನಾಟ್ಯಶಾಸ್ತ್ರಗಳು ಪುಷ್ಟಿಗೊಂಡವು, ಎಲ್ಲ ಲೋಕಗಳು ಬೆರಗುಗೊಂಡು ಶಿವಲೀಲೆ ಎನ್ನಿಕೊಂಡಾಡಿದವು. ಹಾಡಿ ಕುಣಿದನು ಪರಮ ಶಿವ, ನಲಿದಾಡಿ ಕುಣಿದನು ನಾಟ್ಯ ಶಿವ. ಮಹಾದೇವ ಮಹಾದೇವ. ನಂದಿಯ ಕರದಲ್ಲಿ ಡಮರುಗ ಮುಳಗಿದು, ನಂದಿಯ ಕರದಲ್ಲಿ ಮದಳೆ ಮುಳಗಿದು, ಭೃಂಗಿಯ ಕರದಲ್ಲಿ ಡಮರುಗ ಮುಳಗಿದು, ನಂದಿಯ ಕರದಲ್ಲಿ ಮದಳೆ ಮುಳಗಿದು, ಗಣಪನು ಗಾನವ ಮಾಡುತ್ತಿರೆ, ಸರಸ್ವತಿ ವೀಣೆಯ ನುಡಿಸುತ್ತಿರೆ, ಗಣಪನು ಗಾನವ ಮಾಡುತ್ತಿರೆ, ಸರಸ್ವತಿ ವೀಣೆಯ ನುಡಿಸುತ್ತಿರೆ, ಎಲ್ಲ ಲೋಕಗಳು ಬೆರಗುಗೊಂಡು ಶಿವಲೀಲೆ ಎನ್ನೆ ಕೊಂಡಾಡಿದವು. ಹಾಡಿ ಕುಣಿದನು ಪರಮ ಶಿವ, ನಲಿದಾಡಿ ಕುಣಿದನು ನಾಟ್ಯ ಶಿವ. ಅಜ ಹರಿ ಅಜ ಹರಿ ಸುರರೆಲ್ಲ ಹರ್ಷೋದ್ಗಾರ, ಋಷಿ ಮುನಿ ಶಿವಗಣಕ್ಕೆ ಆನಂದಕಾರ. ಅಜ ಹರಿ ಸುರರೆಲ್ಲ ಹರ್ಷೋದ್ಗಾರ, ಋಷಿ ಮುನಿ ಶಿವಗಣಕ್ಕೆ ಆನಂದಕಾರ. ಜಟಾಜೂಟದರ ನಮೋ ನಮೋ, ಶೂಲಪಾಂಡ ಶಿವ ನಮೋ ನಮೋ, ಜಟಾಜೂಟದರ ನಮೋ ನಮೋ, ಶೂಲಪಾಂಡ ಶಿವ ನಮೋ ನಮೋ. ಎಂದು ವರ್ಣಿಸಲಿ ನಿನ್ನ ಲೀಲೆಯನ್ನು, ಹೇಗೆ ಹೇಳಲಿ ನಿನ್ನ ಮಹಿಮೆಯನ್ನು. ಹಾಡಿ ಕುಣಿದನು ನಾಟ್ಯ ಶಿವ, ನಲಿದಾಡಿ ಕುಣಿದನು ಪರಮ ಶಿವ. ಶಿವ ಶಿವ ಶಿವ. ಮಹಾದೇವ ಮಹಾದೇವ. ಹರಿಶ್ಚಂದ್ರನ ವ್ರತಪುಷ್ಟತೆಗೆ ಪಣ ತೊಟ್ಟಿರುವ ವಿಶ್ವಾಮಿತ್ರನು ದಾನವನ್ನು ಕೇಳಿ ಅದನ್ನು ಸ್ವೀಕರಿಸಲು ಶಕ್ತಿ ಇಲ್ಲದೆ ಪರಿತಪಿಸುತ್ತಾ ಅಲ್ಲಿಂದ ಹೊರ ನಡೆದನು. ಆದರೂ ಆ ಕ್ರೂರ ಕೌಶಿಕನು ತನ್ನ ಕಾರ್ಯ ಸಾಧನೆಗೆ ಅಪಾರವಾದ ಪ್ರಯತ್ನ ಪಡುವುದರಲ್ಲಿ ಯಾವ ಸಂಶಯವಿಲ್ಲ. ಇರಲಿ, ಮುಂದಿನ ವಿಪರೀತವನ್ನು ಕಾದು ನೋಡುವೆನು. ಮಹಾದೇವ ಮಹಾದೇವ. ಕಮಲ ನಯನ ಕಮಲ, ಕಮಲ ನಯನ ಕಮಲ ವದನ, ಕಮಲ ರಮಣ ನಾರಾಯಣ, ಕಮಲ ರಮಣ ನಾರಾಯಣ, ಕಮಲ ನಯನ ಕಮಲ ವದನ. ಲೋಕದ ನಾಟಕಕ್ಕೆ ನೀ ಸೂತ್ರಧಾರಿ, ನಿನ ಗುಣಗಾನ ಮಾಡುವ ನಾ ಪಾತ್ರಧಾರಿ, ನಾ ಬರಿಯ ವೀಣೆ ವೈಣಿಕನು ನೀನು, ನೀ ನುಡಿಸಿದಂತೆ ನುಡಿಯುವೆ ನಾನು ನಾನು. ಮುನಿಗಳ ಮನದಲ್ಲಿ ಮನೆ ಮಾಡಿ ನಿಜ ಭಕ್ತರ ಹೃದಯದಿ ನಲಿದಾಡಿ, ಮುನಿಗಳ ಮನದಲ್ಲಿ ಮನೆ ಮಾಡಿ ನಿಜ ಭಕ್ತರ ಹೃದಯದಿ ನಲಿದಾಡಿ.
ಕರೆದರೆ ಬರುವ ಹಬಯ್ಯವ ಬರುವ ಕರೆದರೆ ಬರುವ ಹಬಯ್ಯವ ಬರುವ ಶ್ರೀವಸನಿ ಕರುನಾಡು ತಂದೆ ಶ್ರೀವಸನಿ ಕರುನಾಡು ತಂದೆ ಕಮಲ ನಯನ ಕಮಲ ವದನ ದುಷ್ಟರನು ಶಿಷ್ಟರನು ತಂದವನು ನೀನೇ ದುಷ್ಟರನು ಶಿಷ್ಟರನು ತಂದವನು ನೀನೇ ಅಳಿಸುವುದು ನಗಿಸುವುದು ಎಲ್ಲವೂ ನೀನೇ ಭಕ್ತಿ ಕೊಡುವವ ನೀನು ಮುಕ್ತಿ ಕೊಡುವವ ನೀನು ನಿನ್ನ ಮಹಿಮೆಯ ಶಕ್ತಿ ಬಲ್ಲವನು ನೀನು ನೀನು ಗರ್ವದಿ ಮದಿಸಿದ ದಾನವರು ಮದ ಬೇರುತ ಮೇರೆಯುತ ಗರ್ಜಿಸಲು ಗರ್ವದಿ ಮದಿಸಿದ ದಾನವರು ಮದ ಬೇರುತ ಮೇರೆಯುತ ಗರ್ಜಿಸಲು ಸುಳ್ಳರ ಹಳಿಸಿ ಜಯವನ್ನು ಗಳಿಸಿ ಜಯವನ್ನು ಗಳಿಸಿ ಕಾಪಾಡುವ ಕರುನಾಡು ತಂದೆ ಕಾಪಾಡುವ ಕರುನಾಡು ತಂದೆ ಕಮಲ ನಯನ ಕಮಲ ವದನ ಕಮಲಾರಮಣ ನಾರಾಯಣ ಕಮಲಾರಮಣ ನಾರಾಯಣ ಕಮಲ ನಯನ ಕಮಲ ವದನ ಹರಿಶ್ಚಂದ್ರನ ಸತ್ಯ ಪದನಕ್ಕೆ ಪಣ ತೊಟ್ಟ ನಾನು ಸೃಷ್ಟಿಗೆ ಪ್ರತಿಸೃಷ್ಟಿಯನ್ನು ಮಾಡಿ ಹುಲಿ ಸಿಂಹ ವರಾರೂಪದ ಮಾಯಾಮೃಗಗಳನ್ನು ಸೃಷ್ಟಿಸಿ ಈ ಮಹಾನಾಡಿನಲ್ಲಿ ಬೆಳೆಗಳನ್ನು ಫಲಗಳನ್ನು ಸೊಬಗಿನ ಉದ್ಯಾನವನಗಳನ್ನು ದತ್ತ ಮಾಡುವನು. ಆಗ ಪ್ರಜಾಪಾಲನೆಗಾಗಿ ಹರಿಶ್ಚಂದ್ರನು ಬೇಟೆಗಾಗಿ ಬಂದೇ ಬರುವನು. ನಂತರ ನನ್ನ ಮಾಯಾಜಾಲಕ್ಕೆ ಸಿಕ್ಕುವಂತೆ ಮಾಡುವೆನು. ನಕ್ಷತ್ರಿಕ ಬಂದೆ ಗುರುರಾಜನ್ ಬಂದೆ ಗುರುರಾಜನ್ ಬಂದೆ 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 ಅಪರ ಬ್ರಹ್ಮನು ನಾನು. ಅದು ನನಗೆ ಗೊತ್ತಿಲ್ವೇ? ಹೇಳಿ ಅಪರ ಬ್ರಹ್ಮನು ಹೇಳಿ. ಅಪರ ಬ್ರಹ್ಮನು ನಾನು. ಅದು ನನಗೆ ಗೊತ್ತಿಲ್ವೇ? ನಮಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ನೋಡು ಅಬ್ಬಬ್ಬ ಅದೋ ಹುಲಿ, ಅಬ್ಬಬ್ಬ ಅದೋ ಕರಡಿ, ಅಬ್ಬಬ್ಬ ಅದೋ ಸಿಂಹ. ನನ್ನ ಕಣ್ಣಲ್ಲಿ ನೋಡಕ್ ಆಗ್ತಾ ಇಲ್ಲ, ಕೈ ಕಾಲು ನಡುಗ್ತಾ ಇವೆ. ಗುರುರಾಜನ್ ನಿಮ್ ಕೋಪ ತಾಪ ಸಹಿಸಕ್ ಆಗ್ತಿಲ್ಲ. ಶಾಂತರಾಗಿ ಶಾಂತರಾಗಿ ಗುರುರಾಜನ್. ಆ ಶಿವನೊಬ್ಬನಿಗೆ ಹುರ್ಕೊಂಡು ಅಂತಿನ್ನಲ್ಲಪ್ಪ ಗುರುರಾಜನ್. ನಿಮ್ಮ ವಿಶ್ವರೂಪ ನೋಡಕ್ಕಾಯ್ತಲ್ಲ, ಶಾಂತರಾಗಿ ಶಾಂತರಾಗಿ. ಈಗ ಬೇರೆ ಕಾಡು ತುಂಬಾ ಕ್ರೂರ ಮೃಗಗಳನ್ನ ಸೃಷ್ಟಿ ಮಾಡ್ರಲ್ಲ ಗುರುರಾಜನ್. ಶಾಂತರಾಗಿ ಶಾಂತರಾಗಿ. ಎಂತಹ ಕಷ್ಟ ಪ್ರಾಪ್ತವಾಯಿತು. ಭಾರಿ ಕಷ್ಟವಲ್ಲವೋ ಈ ಅರಣ್ಯವೆಲ್ಲವೂ ಅಲ್ಲೋಲ ಕಲ್ಲೋಲವಾಗಲೇಬೇಕು. ಅಯ್ಯಯ್ಯ ಗುರುಗಳೇ, ನಿಮ್ಮ ತಪಾಸಕ್ತಿ ಇರುತ್ತ ಕಳೆದೋಗ್ತಿಲ್ಲ ಗುರುಗಳೇ. ರೋಧವಲ್ಲವೋ ಮೂಡು. ಈ ಮೃಗಗಳ ಬಾಧೆಯಿಂದ ಅರಣ್ಯವಾಸಿಗಳನ್ನು ರಕ್ಷಿಸಲು ಆ ಹರಿಶ್ಚಂದ್ರನು ಬಂದೇ ಬರಬೇಕು. ನಂತರ ನನ್ನ ಮಾಯಾಜಾಲಕ್ಕೆ ಸಿಕ್ಕಲೇಬೇಕು. ಆದ್ರೂ ನನಗೆ ಒಂದು ಸಂದೇಹ ಗುರುಗಳೇ. ಏನೋ ಅದು ನಿನ್ನ ಸಂದೇಹ? ಅಂದ್ರೆ ಆ ಹರಿಶ್ಚಂದ್ರನ
ನೀವೇ ಇಟ್ಕೊಂಡ್ರು ಅಥವಾ ಹರಿಶ್ಚಂದ್ರನ ನಿಮ್ಮನ್ನೇ ಇಟ್ಕೊಂಡ್ರು ಎಂಬುದನ್ನ ಕರಗದಲ್ಲಿ ಚೂಟಿ ಚೂಟಿ ನೋಡ್ತಾ ಇದ್ದೀನಿ ಗುರುಗಳೇ. ನಕ್ಷತ್ರಿಕೋ ಯಾಕೆ ಅಂತೀರಾ? ಕೊಡ್ಲಾರ ಅಂತ ಹೇಳಿ ಅಷ್ಟೊಂದು ದಂಡರಾಶಿ ಕೇಳ್ಬಿಟ್ರಿ, ತಕ್ಷಣ ಕಟ್ಕೊಂಡ್ ಈಗ ಬೇರೆ ಕಾಡು ತುಂಬಾ ಕ್ರೂರ ಮೃಗಗಳನ್ನ ಸೃಷ್ಟಿ ಮಾಡ್ಬಿಟ್ರಿ. ಅವನೇನ ಕುಂದಾಕ್ಬಿಟ್ರೆ ತಮ್ಮ ಪಟ್ಟೇನಾಗುತ್ತೆ? ಏನಾಗುತ್ತದೆಯೋ? ಆ ಹರಿಶ್ಚಂದ್ರನು ಅರಣ್ಯದಲ್ಲಿ ಪರಿವಾರದಿಂದ ಬೇರ್ಪಡಿಸಿ ಏಕಾಂತ ಸ್ಥಳಕ್ಕೆ ಕರೆದುಕೊಂಡು ಬರುತ್ತೇನೆ. ಅಲ್ಲಿ ಅವನನ್ನು ಸತ್ಯ ಮಾರ್ಗದಿಂದ ತಪ್ಪಿಸಲು ಇದನ್ನು ಸಂಕಲ್ಪಿಸುತ್ತೇನೆ. ನೋಡು, ಎಲ್ಲಿ ನನ್ನ ಗಂಡು? ಎಲ್ಲಿ ನನ್ನ ಮುತ್ತಿನ ಚೆಂಡು? ನಕ್ಷತ್ರಿಕೋ ಅಯ್ಯೋ ನನ್ನ ಗಂಡು! ನಕ್ಷತ್ರಿಕೋ ನೋಡಿದ್ಯಾ ನನ್ನ ಸುಪುತ್ರಿಯರನ್ನ? ಇಂಥ ಕಾರ್ಯ ನಿಮ್ಮನ್ ಬಿಟ್ರೆ ಯಾರಿಗೆ ಸಾಧ್ಯ ಗುರುಗಳೇ? ಇನ್ಯಾರಿಗೆ ಸಾಧ್ಯವೋ ಇಂಥ ಸೊಗಸು ಸಾಧ್ಯರನ್ನು ಸೃಷ್ಟಿಸಲು? ನಿಮ್ಮನ್ ಬಿಟ್ರೆ ಇನ್ಯಾರಿಗೆ ಸಾಧ್ಯ ಗುರುಗಳೇ? ಆಹಾ ಅಕ್ಕಯ್ ನನ್ ಗಂಡು ನಮ್ಮ ಮುತ್ತಿನ ಚೆಂಡು. ಮಕ್ಕಳೇ ನಿಧಾನಿಸಿ. ನಿಮ್ಮ ಗಂಡ ಹರಿಶ್ಚಂದ್ರ. ಹರಿಶ್ಚಂದ್ರನೇ ನಾನಲ್ಲ. ಅಕ್ಕಯ್ ಬಾ. ಯಾಕಂದ್ರೆ ನಿಂಗೆ ಗೊತ್ತಾ ಹರಿಶ್ಚಂದ್ರ? ನಂಗೂ ಗೊತ್ತಿಲ್ಲ, ನಿಂಗ್ ಗೊತ್ತಾ? ನಂಗೂ ಗೊತ್ತಿಲ್ಲ. ನೀನೇ ಹೇಳು. ಕುಮಾರಿಯರೇ, ಸಮೀಪದಲ್ಲಿ ಒಂದು ಉದ್ಯಾನವನವನ್ನು ಸೃಷ್ಟಿಸಿದ್ದೇನೆ. ಹರಿಶ್ಚಂದ್ರನು ವಿಶ್ರಾಂತಿಗಾಗಿ ಅಲ್ಲಿಗೆ ಬಂದೇ ಬರುತ್ತಾನೆ. ನೀವು ಅಲ್ಲಿಗೆ ಹೋಗಿ ನಿಮ್ಮ ವನಪು ವಯ್ಯಾರಗಳನ್ನು ತೋರಿ ಅವನು ನಿಮ್ಮನ್ನು ಮದುವೆ ಆಗುವಂತೆ ಮಾಡಿಕೊಳ್ಳಿ. ಅಕ್ಕಯ್ ಬಾ ನಡಿ. ಅಕ್ಕಂದಿರ ಎಲ್ಲಿಗೆ ಹೋಗ್ತಾ ಇದ್ದೀರಾ? ಬನ್ನಿ ಈಗ. ಹರಿಶ್ಚಂದ್ರನ ಹತ್ರ ಇನ್ನೂ ಇದೆ ವಿಷಯ, ಬನ್ನಿ ಇಲ್ಲಿ. ಹರಿಶ್ಚಂದ್ರ ಎಲ್ಲಿದ್ದಾನೆ, ಏನ್ ಮಾಡ್ತಾ ಇದ್ದಾನೆ ಎಂಬುದು ನಿಮಗೆ ತಿಳಿದಿದ್ದೇನು? ಅಕ್ಕಯ್ ನಿಂಗ್ ಗೊತ್ತಾ? ನಂಗೆ ಗೊತ್ತಿಲ್ಲ. ನಂಗೂ ಗೊತ್ತಿಲ್ಲ. ಜನಕೈ ನೀನೇ ಹೇಳು. ಕುಮಾರಿಯರೇ, ಆಗಲೇ ಹೇಳಿದ್ದನಲ್ಲ, ಉದ್ಯಾನವನಕ್ಕೆ ವಿಶ್ರಾಂತಿಗಾಗಿ ಹರಿಶ್ಚಂದ್ರನು ಬಂದೇ ಬರುತ್ತಾನೆಂದು. ನೀವು ಅಲ್ಲಿಗೆ ಹೋಗಿ ನಿಮ್ಮ ವನಪು ವಯ್ಯಾರಗಳಿಂದ ಆತನನ್ನು ನಿಮ್ಮ ಗಂಡನ್ನಾಗಿ ಮಾಡಿಕೊಳ್ಳಿ. ಹೋಗಿರಿ. ಅಕ್ಕಯ್ ಬಾ ನಡಿ ಹೋಗೋಣ. ಅಕ್ಕಂದ್ರ ಎಲ್ಲಿಗೆ ಹೋಗ್ತಾ ಇದ್ದೀರಾ? ಇಲ್ಲಿದೆ ವಿಷಯ, ಬನ್ನಿ ಈಗ. ಹೇಳಿ. ಏನು? ಬನ್ನಿ. ಈಗ ಒಂದೇ ಉಸಿರಿಗೆ ಹೋಗ್ತಾ ಇದ್ದೀರಲ್ಲ, ಹರಿಶ್ಚಂದ್ರ ನಿಮ್ಮನ್ನ ಯಾರು ಅಂತ ಕೇಳಿದ್ರೆ ಏನ್ ಹೇಳ್ತೀರಾ? ಏನ್ ಹೇಳೋದು? ಗೊತ್ತಿಲ್ಲ. ಯಪ್ಪೋಯ್ ಏನ್ ಹೇಳೋದು? ಗುರುಗಳ ಪಾದದ ಧೂಳಿಂದ ಹುಟ್ಟಿದ ಮಾತಂಗ ಕನ್ಯರು ಅಂತ ಹೇಳ್ಬಿಡಿ. ಹೊರಡಿ 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 ಹೊರಡಿ. ಅಯ್ಯೋ ಅಪ್ಪತ್ತಾರ. ಎಲ್ಲಿ ತಮ್ಮ ಸೃಷ್ಟಿ ಅಂತ ಹಾಗೆ ಹೇಳಿದೆ. ನಕ್ಷತ್ರಿಕ, ನಿನಗೂ ಬುದ್ಧಿ ಇದೆ. ಗುರುರಾಜನ್, ಪಟ್ಟು ಅಂದ್ರೆ ಪಟ್ಟು, ನಾನು ಏನು ಅನ್ನೋದೇ ಅರ್ಥ ಆಗ್ತಿಲ್ಲ ಗುರುರಾಜನ್. ಈ ಕನ್ಯರನ್ನ ಅವನೇನಾರೆ ಲಗ್ನ ಆಗ್ಬಿಟ್ರೆ ನಾವೇನ್ ಸಾಧನೆ ಮಾಡ್ದಂಗಾಯ್ತು? ನಕ್ಷತ್ರಿಕ, ಆ ಹರಿಶ್ಚಂದ್ರನು ಈ ಕನ್ಯರನ್ನು ಮದುವೆ ಆದರೆ ಅಗ್ನಿ ಸಾಕ್ಷಿಯಾಗಿ ಮದುವೆ ಆಗಿರುವ ಚಂದ್ರಮತಿಗೆ ಅನ್ಯಾಯ ಮಾಡಿದಂತಾಗಲಿಲ್ಲವೇ? ಆಗ ಅವನು ಸತ್ಯ ಮಾರ್ಗದಿಂದ ತಪ್ಪಿದಂತಾಗಲಿಲ್ಲವೇ? ತಿಳಿಯಿತು 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 ತಿಳಿಯಿತು. ಇಂಥ ಹಂದ ಯಾತಿರು ಏಕಾಂತದಲ್ಲಿ ಇದ್ರೆ ಯಾರಿಗೆ ತಾನೇ ಗುರುರಾಜನ್ ತಮ್ಮ ಪಟ್ಟು ಮುಂದಕ್ಕೆ ಹಾಗೆ. ಗುರುದೇವ, ಈ ವಿನೋದವನ್ನು ಕಣ್ತುಂಬ ನೋಡಕ್ಕೆ ನನಗೆ ಆಶೀರ್ವಾದ ಮಾಡಿ. ಸತ್ಯಸಂಧ ಹರಿಶ್ಚಂದ್ರ, ಮುಗಿಸುವ ನಿನ್ನ ಸತ್ಯವ ಕಡು, ಮುಗಿಸುವ ನಿನ್ನ ಸತ್ಯವ ಕಡು ಮದಂದ ನಾನಿನ್ನ ಬಿಡಲಾಗದ. ಮುಗಿಸುವ ನಿನ್ನ ಸತ್ಯವ, ನಿನ್ನನ್ನು ಜಾಲಾಡಿ ನಾ ಕಾಡುವ, ನಿನ್ನನ್ನು ಜಾಲಾಡಿ ನಾ ಕಾಡುವ, ನೀನಲ್ಲಿ ಪಾಗುವ ಚಿಕ್ಕೂಡನೆ. ನಿನ್ನನ್ನು ಜಾಲಾಡಿ ನಾ ಕಾಡುವ, ನೀನಲ್ಲಿ ಪಾಗುವ ಚಿಕ್ಕೂಡನೆ. ಕೆಡುಕನ ಬಿಡುವನ ಕುಲ ಹದಮ, ಕೆಡುಕನ ಬಿಡುವನ ಕುಲ
ಹದಮ ಮುಗಿಸುವೆ ನಿನ್ನ ಸತ್ಯವ ಕಡುಮದಂದ ನಾನಿನ್ನ ಬಿಡಲಾರನು ಮುಗಿಸುವೆ ನಿನ್ನ ಸತ್ಯವ ಉಕ್ಕಿದ ಕೋಪಕ್ಕೆ ಸಿಕ್ಕಿದ ನಿನ್ನನ್ನು ಉಕ್ಕಿದ ಕೋಪಕ್ಕೆ ಸಿಕ್ಕಿದ ನಿನ್ನನ್ನು ಧಿಕ್ಕಾರ ಧಿಕ್ಕಾರ ಧಿಕ್ಕಾರಗೊಳಿಸುವೆ ಧಿಕ್ಕಾರ ಧಿಕ್ಕಾರ ಧಿಕ್ಕಾರಗೊಳಿಸುವೆ ಕಡುಕನೆ ಬಿಡುವೆನೆ ಕುಲ ಹದಮ ಹದಮನ ಬಿಡುವೆನೆ ಕುಲ ಹದಮ ಮುಗಿಸುವೆ ನಿನ್ನ ಸತ್ಯವ ಕಡುಮದಂದ ನಾನಿನ್ನ ಬಿಡಲಾರನು ಮುಗಿಸುವೆ ನಿನ್ನ ಸತ್ಯವ ಮುಗಿಸುವೆ ನಿನ್ನ ಸತ್ಯವ ಮುಗಿಸುವೆ ನಿನ್ನ ಸತ್ಯವ ಪ್ರಭುಗಳಿಗೆ ನಮಸ್ಕರಿಸುವೆನು. ಸತ್ಯಕೀರ್ತಿ, ನಿನಗೆ ಮಂಗಳವಾಗಲಿ. ಸತ್ಯಕೀರ್ತಿ, ರಾಜ್ಯ ಸೂತ್ರದ ಕಡಿವಾಣದಲ್ಲಿ ಈ ಹರಿಶ್ಚಂದ್ರನಿಗೆ ವಿಜಯವನ್ನಾರೈಸಿದರೂ ಕೂಡ ಎಡಸಚ್ಚುವಿನ ಅಶುಭ ಸೂಚನೆಯಿಂದ ವಿಘ್ನ ಯಾವುದೋ ಕಾದಿರಬಹುದೆಂದು ಸೂಚನೆಯು ತೋರುತ್ತಿದೆ. ಪ್ರಭು, ಎಂದೂ ಇಲ್ಲದ ನುಡಿಯು ಇಂದು ಆಡುತ್ತಿರುವಿರಲ್ಲ. ಅಲ್ಲದೆ ಬಾಡಿದ ಮುಖವು ನನ್ನ ಆಶಾಗೋಪುರವನ್ನೇ ನಾಶ ಮಾಡಿದಂತೆ ಕಾಣುತ್ತಿದೆ. ಶುಭ ಅಶುಭಗಳು ಜೀವನದಲ್ಲಿ ಬಂದೊದಗುವ ಒಂದು ನಿಮಿತ್ತ ರೂಪಗಳಲ್ಲವೇ? ಇದರಿಂದ ಮುಂದಾಗುವ ತಾವು ಅಪಾರ ಚಿಂತೆಯಿಂದಿರುವುದು ರಾಜಧರ್ಮವೇ ಪ್ರಭು. ಸತ್ಯಕೀರ್ತಿ, ಅಂದು ವಿಶ್ವಾಮಿತ್ರ ಮಹಾಮುನಿಗಳು ಯಾಗ ಮಾಡಲು ಸುವರ್ಣ ರಾಶಿಯನ್ನು ಕೇಳಿ ಅದನ್ನ ತೆಗೆದುಕೊಂಡು ಹೋಗದೆ ಅರಮನೆಯಲ್ಲಿಟ್ಟು ಹೋದ ಆ ವಿಷಯವು ನನ್ನ ಅನುಮಾನಕ್ಕೆ ಕಾರಣವಾಗಿದೆ. ಅಂದು ಆ ಮಧ್ಯರಾತ್ರಿಯಲ್ಲಿ ಕಂಡ ಕನಸು ಈ ವಿಕಲ್ಪನೆಗೆ ಕಾರಣವಾಗಿದೆ. ಇದರ ಅಂತರಾರ್ಥವೇನೆಂಬುದೇ ತಿಳಿಯುತ್ತಿಲ್ಲ. ಸತ್ಯಕೀರ್ತಿ ಪ್ರಭು, ಚಿಂತಿಸಬೇಡಿ. ಚಿಂತೆಯಿದೆ ತಗೆ ಭ್ರಾಂತಿಯ ಬಿಡಿ ನೀವು ದರೆಯ ಧರ್ಮವ ಅರಿತ ದೊರೆಯೇ. ಚಿಂತೆಯಿದೆ ತಗೆ ಭ್ರಾಂತಿಯ ಬಿಡಿ ದರೆಯ ಧರ್ಮವ ಅರಿತ ದೊರೆಯೇ. ಪಾಪ ಪುಣ್ಯದೆ ಬೆರೆತ ಸಿರಿಯ ಪಾಪ ಪುಣ್ಯದೆ ಬೆರೆತ ಸಿರಿಯ ಪಾಪ ಪುಣ್ಯದೆ ಬೆರೆತ ಸಿರಿಯ ಪಾಪ ಪುಣ್ಯದೆ ಬೆರೆತ ಸಿರಿಯ ಪೂರ್ವ ಜನ್ಮದ ಪ್ರಕೃತವನರಿವೆವೋ ಪೂರ್ವ ಜನ್ಮದ ಪ್ರಕೃತವನರಿವೆವೋ. ಚಿಂತೆಯಿದೆ ತಗೆ ಭ್ರಾಂತಿಯ ಬಿಡಿ ದರೆಯ ಧರ್ಮವ ಅರಿತ ದೊರೆಯೇ. ರವಿಗೆ ರಾಹು ಎರಗೋ ವಂದನೆ ರವಿಗೆ ರಾಹು ಎರಗೋ ವಂದನೆ
ಕಾಡಿದ ಕರ್ಮವೋ ಚೆನ್ನ ಬಿಡದೆ ಕಾಡಿದ ಕರ್ಮವೋ ಚಿಂತೆಯಿದೆ ಕ್ರಾಂತಿಯ ಬಿಡಿ ದರೆಯ ಧರ್ಮವ ಅರಿದ ದೊರೆಯೇ ಪ್ರಭು ಬಿರುಗಾಳಿಗೆ ಗಿರಿಯು ಒಳಕುವುದೇ ಅಗ್ನಿ ಜ್ವಾಲೆಗೆ ರವಿಯು ಬೆದರುವನೆ ಸಿಂಹವು ಗರ್ಜಿಸಿದ ಮಾತ್ರಕ್ಕೆ ಅಡವಿಯು ನಡುಗುವುದೇ ಇಲ್ಲ ಪ್ರಭು ಇಲ್ಲ ಸತ್ಯ ಪುಣ್ಯ ರೂಪಾಂಶಗಳಕ್ಕೆ ಸತ್ಯಕ್ಕೆ ಪಣ ತೊಟ್ಟಿರುವ ಈ ನನ್ನ ಪ್ರಭುವಿಗೆ ಯಾವ ಭಯವೂ ಇಲ್ಲ. ಮಂತ್ರಿಗಳೇ, ಭಯ ಸಂಶಯ ಬೆದರಿಕೆಯಿಂದ ನಾನು ಅಳುಕುವುದಿಲ್ಲ. ಮತ್ತೆ ನನ್ನ ದಿಟ್ಟತನವು ನನ್ನ ಭವಿಷ್ಯದ ದಿಟ್ಟತನವು ಅಶಾಂತಿಯ ಹಲೆಯಿಂದ ಕಲಕಿ ಒಯ್ದಾಡುತ್ತಿದೆ ಈ ಅಂತರಾತ್ಮ. ಪ್ರಭು, ದಾನಿಗೆ ಕೆಡಕುಂಟೆ, ತಪಸ್ಸಿಗೆ ಭಂಗ ಉಂಟೆ. ಸತ್ಯ ಧರ್ಮಾತ್ಮರಾದ ನೀವು ಸತ್ಯಕ್ಕೆ ಪಣ ತೊಟ್ಟಿರುವ ಚಿಂತಿಸಿ ಫಲವಿಲ್ಲ. ಭವಿಷ್ಯವು ವಿಧಿಯ ನಿಯಮ. ಇದರಿಂದ ಮುಂದಾಗುವುದನ್ನು ಯಾರಿಂದ ತಡೆಯಲು ಸಾಧ್ಯವೇ ಪ್ರಭು? ಅದರ ಚಿಂತೆ ಬಿಡಿ ಪ್ರಭು. ಸತ್ಯಕೀರ್ತಿ, ನಿನ್ನ ಆತ್ಮ ವಿಶ್ವಾಸ ನುಡಿಗಳಿಂದ ನನ್ನ ಮನಸ್ಸು ಹಗುರವಾಯಿತು. ನಿಮ್ಮಂಥ ಮಂತ್ರಿಗಳನ್ನು ಪಡೆದ ನಾನೇ ಧನ್ಯನು. ಅದಿರಲಿ, ಬಂದ ಸಮಾಚಾರವೇನು? ಪ್ರಭು, ಈ ಕಾಡಿನಲ್ಲಿರುವ ಹುಲಿ, ಸಿಂಹ, ಆನೆ, ಕರಡಿಗಳು ಹುಚ್ಚೆದ್ದು ದನ, ಕರು, ಕುರಿ, ಮೇಕೆಗಳನ್ನು ತಿಂದು ಹಾಕುತ್ತಿವೆ. ಅವುಗಳ ರಕ್ಷಣೆ ಕೋರಲು ವನಪಾಲಕರೆಲ್ಲರೂ ತಮ್ಮ ದರ್ಶನಕ್ಕಾಗಿ ಬಂದಿದ್ದಾರೆ ಮಹಾಪ್ರಭು. ಸತ್ಯಕೀರ್ತಿಗಳೇ, ಆ ವನಪಾಲಕರಿಗೆ ನಿರ್ಭೀತರಾಗಿ ಹಿಂದಿರುಗುವಂತೆ ಧೈರ್ಯವನ್ನು ಹೇಳಿ, ಅಭಯವನ್ನು ನೀಡಿ ನಾವೀಗಲೇ ಆ ಪ್ರಾಣಿಗಳನ್ನು ಸಂಹರಿಸುವುದಕ್ಕೆ ಈಗಲೇ ಸೈನ್ಯವನ್ನು ಸಿದ್ಧಪಡಿಸಿಕೊಂಡು ಈಗಲೇ ಹೋಗೋಣ. ನಡೆಯಿರಿ ಸತ್ಯಕೀರ್ತಿಗಳೇ. ನಮಸ್ತೆ ಸರ್ವೇ ನಮಸ್ತೆ ಭೂತನಾಥ ನಮಸ್ತೆ ವಿಧಾತ ವಿಶ್ವನಾಥ ಮಹಾದೇವ ಮಹಾದೇವ. ಶಿವ ಶಿವ ನಿನ್ನ ಲೀಲೆಗೆ ನಾಂದಿಯಾಗಲಿ ಈ ಲೋಕವೇ ಶಿವ ಲೋಕವಿಲ್ಲದೆ ಈ ಲೋಕವೇ ಶಿವ ಲೋಕವಿಲ್ಲದೆ ಶಿವ ಶಿವ ನಿನ್ನ ಲೀಲೆಗೆ ನಾಂದಿಯಾಗಲಿ. ನೋಟ ಕೋಟಿ ಲಿಂಗವಾಗಲಿ, ಹಾಡುವ ಮಾತು ಶಿವನಾಮವಾಗಲಿ. ನೋಡುವ ನೋಟ ಕೋಟಿ ಲಿಂಗವಾಗಲಿ, ಹಾಡುವ ಮಾತು ಶಿವನಾಮವಾಗಲಿ. ಕೇಳುವ ವಚನ ಶಿವ ಮಂತ್ರವಾಗಲಿ. ಕೇಳುವ ವಚನ ಶಿವ ಮಂತ್ರವಾಗಲಿ. ಈ ಕಣ್ಣಿಗೆ ಎಲ್ಲೆಲ್ಲೂ ಶಿವನೇ ಕಾಣಲಿ. ನನ್ನ ಕಣ್ಣಿಗೆ ಎಲ್ಲೆಲ್ಲೂ ಹರನೆ ಕಾಣಲಿ. ಶಿವ ಶಿವ ಹರ ಹರ ಶಿವ ಶಿವ ನಿನ್ನ ಲೀಲೆಗೆ ನಾಂದಿಯಾಗಲಿ. ಈ ಲೋಕವೇ ಶಿವ ಲೋಕವಿಲ್ಲದೆ ಈ ಲೋಕವೇ ಶಿವ ಲೋಕವಿಲ್ಲದೆ.
ತಂಗಾಳಿ ಬೀಸಿ ಬೀಸಿ ರಾಗವಾಗಲಿ, ರಾಗದಲ್ಲಿ ಓಂಕಾರ ತೇಲಿ ನಲಿಯಲಿ. ತಂಗಾಳಿ ಬೀಸಿ ಬೀಸಿ ರಾಗವಾಗಲಿ, ರಾಗದಲ್ಲಿ ಓಂಕಾರ ತೇಲಿ ನಲಿಯಲಿ. ಈ ಜಗವೇ ಶಿವ ಭಕ್ತಿಯ ನಿಲಯವಾಗಲಿ, ಈ ಜಗವೇ ಶಿವ ಭಕ್ತಿಯ ನಿಲಯವಾಗಲಿ. ಶಿವರಾಯನ ಸಂಕೀರ್ತನ ಜಗದ ಮೊಳಗಲಿ, ಶಿವರಾಯನ ಸಂಕೀರ್ತನ ಜಗವ ಮೊಳಗಲಿ. ಶಿವ ಶಿವ ಹರ ಹರ, ಶಿವ ಶಿವ ನಿನ್ನ ಲೀಲೆಗೆ ನಾಂದಿಯಾಗಲಿ. ಈ ಲೋಕವೇ ಶಿವ ಲೋಕವೇ, ಈ ಲೋಕವೇ ಶಿವ ಲೋಕವೇ, ಈ ಲೋಕವೇ ಶಿವ ಲೋಕವೆನಿಸಲಿ. ಮಹಾದೇವ ಮಹಾದೇವ. ಸಿಂಹರೂಪಿಯಾದ ಕ್ರೂರ ಕೌಶಿಕನು ಗಿರಿಯನ್ನು ದಹಿಸಲು ಕ್ರೂರ ಮೃಗಗಳನ್ನು ಸೃಷ್ಟಿಸಿರುವನು. ಅವುಗಳ ಬೇಟೆಗೆ ಹರಿಶ್ಚಂದ್ರನನ್ನು ಕಾಡಿಗೆ ಬರುವಂತೆ ಮಾಡಿ ಹರಿಶ್ಚಂದ್ರನ ಸತ್ಯನಷ್ಟ ಮಾಡಲು ಮಾತಂಗ ಕಲ್ಯಾಣವನ್ನು ಹಾಗೂ ಉದ್ಯಾನವನವನ್ನು ಸೃಷ್ಟಿಸಿರುವನು. ಇದರಿಂದ ಪ್ರಳಯವೇ ಸಂಭವಿಸಬಹುದೇನೋ, ಕಾದು ನೋಡುವೆನು. ಮಹಾದೇವ ಮಹಾದೇವ. ನಾರಾಯಣ ಲಕ್ಷ್ಮೀ ನಾರಾಯಣ. ನಾರಾಯಣ ಲಕ್ಷ್ಮೀ ನಾರಾಯಣ, ಕರುಣಾ ಪರಣ ಶ್ರೀ ಶೇಷಶಯನ. ಕರುಣಾ ಪರಣ ಶ್ರೀ ಶೇಷಶಯನ. ನಾರಾಯಣ ಲಕ್ಷ್ಮೀ ನಾರಾಯಣ, ನಾರಾಯಣ ಲಕ್ಷ್ಮೀ ನಾರಾಯಣ. ಶಂಖಚಕ್ರ ಗದಾಧರ ಶೋಭಿತ ಸುಂದರ, ಗಣಭೂಷಿತ ಪರಮ ಕೃಪಾಕರ. ಶಂಖಚಕ್ರ ಗದಾಧರ ಶೋಭಿತ ಸುಂದರ, ಮುನಿಗಣಭೂಷಿತ ಪರಮ ಕೃಪಾಕರ. ಮುನಿಜನ ವಂದಿತ ಶ್ರೀಕರ ಶುಭಕರ, ಮುನಿಜನ ವಂದಿತ ಶ್ರೀಕರ ಶುಭಕರ. ಕರುಣಾಕರ ಭಯಂಕರ ದೇವಾದಯ ಸಾಗರ, ಕರುಣಾಕರ ಭಯಂಕರ ದೇವಾದಯ ಸಾಗರ. ನಾರಾಯಣ ಲಕ್ಷ್ಮೀ ನಾರಾಯಣ, ನಾರಾಯಣ ಲಕ್ಷ್ಮೀ ನಾರಾಯಣ. ಎಲ್ಲ ನೀನೇ ಎಲ್ಲವೂ ನೀನೇ, ಸೃಷ್ಟಿ ಸ್ಥಿತಿಲಯಕ್ಕೆ ಕಾರಣ ನೀನೇ. ಎಲ್ಲ ನೀನೇ ಎಲ್ಲವೂ ನೀನೇ, ಸೃಷ್ಟಿ ಸ್ಥಿತಿಲಯಕ್ಕೆ ಕಾರಣ ನೀನೇ. ಅಗಣಿತ ಮಹಿಮನ ಜಗದೋದಾರನೆ, ಅಗಣಿತ ಮಹಿಮನ ಜಗದೋದಾರನೆ. ಧನುಜಾರಿಯ ಧರಣಿ ಸಂಜ ದೇವಾದಯ ಸಾಗರ, ಧನುಜಾರಿಯ ಧರಣಿ ಸಂಜ ದೇವಾದಯ ಸಾಗರ. ನಾರಾಯಣ ಲಕ್ಷ್ಮೀ ನಾರಾಯಣ, ಕರುಣಾ ಪರಣ ಶ್ರೀ ಶೇಷಶಯನ. ಕರುಣಾ ಪರಣ ಶ್ರೀ ಶೇಷಶಯನ. ನಾರಾಯಣ ಲಕ್ಷ್ಮೀ ನಾರಾಯಣ, ನಾರಾಯಣ ಲಕ್ಷ್ಮೀ ನಾರಾಯಣ, ನಾರಾಯಣ